ಈ ನವಭಾರತದ ಸರ್ಕಾರ ಜನಸಾಮಾನ್ಯರ ಆರೋಗ್ಯ ವೆಚ್ಚವನ್ನ ಕಡಿಮೆ ಮಾಡಿದೆ ಅಂತ ಹೇಳ್ತಿರೋದ್ರ ಅಸಲಿಯತ್ ಏನು? ಲಭ್ಯ ಅಂಕಿಅಂಶಗಳು ತೋರಿಸ್ತಿರುವ ವಾಸ್ತವಕ್ಕೂ ಮೋದಿ ಸರ್ಕಾರದ ಈ ಕಥೆಗೂ ಏನಾದರೂ ಸಾಮ್ಯತೆ ಇದೆಯಾ? ಆಯುಷ್ಮಾನ್ ಭಾರತ್ ಯೋಜನೆ ಜನರನ್ನ ಖಾಸಗಿ ಆಸ್ಪತ್ರೆಗಳ ಕಡೆಗೆ ತಳ್ತಾ ಕಾರ್ಪೊರೇಟ್ಗಳು ಲಾಭ ಗಳಿಸೋಕೆ ಅವಕಾಶ ಮಾಡಿದ್ಯಾ? ಕುನಾಲ್ ಕಾಮ್ರಾ ತಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಬಗ್ಗೆ ಟೀಕಿಸಿದ್ದಾರೆ. ಇದು ಕಾರ್ಪೊರೇಟ್ ಮತ್ತು ಖಾಸಗಿ ಆಸ್ಪತ್ರೆಗಳ ಪರ ಪಕ್ಷಪಾತಿಯಾಗಿದೆ ಅಂತ ಅವರು ಆರೋಪಿಸಿದ್ದಾರೆ. ಸರ್ಕಾರಿ ಆರೋಗ್ಯ ಮೂಲಸೌಕರ್ಯವನ್ನ ಸುಧಾರಿಸುವ ಬದಲು ಈ ಯೋಜನೆ ಜನರನ್ನ ಖಾಸಗಿ ಆಸ್ಪತ್ರೆಗಳ ಕಡೆಗೆ ತಳ್ತಿದೆ ಮತ್ತಿದು ಕಾರ್ಪೊರೇಟ್ಗಳಿಗೆ ಲಾಭ ಗಳಿಸೋಕೆ ಅವಕಾಶ ನೀಡ್ತಿದೆ ಅಂತ ಅವರು ವಾದಿಸಿದ್ದಾರೆ. ಸರ್ಕಾರಿ ಮೂಲಸೌಕರ್ಯ ಬಲಪಡಿಸುವ ಬದಲು ಖಾಸಗಿ ವಲಯದ ಮೂಲಕ ಈ ಯೋಜನೆ ಲಾಭ ಗಳಿಸುವ ಸಾಧನವಾಗ್ತಿದೆ ಅಂತ ಕುನಾಲ್ ಕಾಮ್ರಾ ಹೇಳಿದ್ದಾರೆ. ಸರ್ಕಾರಿ ಆರೋಗ್ಯ ರಕ್ಷಣೆಯ ನಿಜವಾದ ಸ್ಥಿತಿ ಮತ್ತು ಖಾಸಗೀಕರಣದ ಪರಿಣಾಮವನ್ನ ಅವರು ತಮ್ಮ ವಿಡಿಯೋದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಆಯುಷ್ಮಾನ್ ಭಾರತ್ ಮತ್ತು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯನ್ನ ವಿಶ್ವದ ಅತಿದೊಡ್ಡ ಆರೋಗ್ಯ ವಿಮಾ ಯೋಜನೆ ಅಂತ ಹೇಳಲಾಗುತ್ತೆ. ಸರ್ಕಾರದ ಪ್ರಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ರಕ್ಷಣೆಗಾಗಿ ಜನರ ಜೇಬಿನಿಂದ ಖರ್ಚು ಮಾಡುವುದನ್ನ ಗಮನಾರ್ಹವಾಗಿ ಕಡಿಮೆ ಮಾಡಿದೆ. ಆದರೆ ಅದು ಹೇಗೆ ಮತ್ತು ಎಷ್ಟು ನಿಜ? ಆಯುಷ್ಮಾನ್ ಭಾರತದ ಪ್ರಧಾನಮಂತ್ರಿ ಜನ ಆರೋಗ್ಯ ವಿಮಾ ಯೋಜನೆ ಸುಮಾರು 55 ಕೋಟಿ ಫಲಾನುಭವಿಗಳಿಗೆ ವರ್ಷಕ್ಕೆ 5 ಲಕ್ಷದ ಆರೋಗ್ಯ ರಕ್ಷಣೆಯನ್ನು ಒದಗಿಸುತ್ತೆ. ಆದರೆ ವಿಮೆ ಆಸ್ಪತ್ರೆ ಖರ್ಚನ್ನ ಮಾತ್ರ ಒಳಗೊಳ್ಳುತ್ತೆ ಅನ್ನೋದನ್ನ ಗಮನಿಸಬೇಕು. ರೋಗ ಪತ್ತೆ, ಔಷಧಿ, ಮರುಚಿಕಿತ್ಸೆ ಅಥವಾ ಯಾವುದೇ ಇತರ ಆರೋಗ್ಯ ವೆಚ್ಚವನ್ನ ಅದು ಭರಿಸೋದಿಲ್ಲ. ಉದ್ಯೋಗಿ ರಾಜ್ಯ ವಿಮೆ ಮತ್ತು ಕೇಂದ್ರ ಸರ್ಕಾರಿ ಆರೋಗ್ಯ ಯೋಜನೆಯಂತಹ ಸಾಮಾಜಿಕ ವಿಮೆ ಆರೋಗ್ಯ ವೆಚ್ಚಗಳನ್ನು ಕೂಡ ಭರಿಸುತ್ತೆ. ಆದರೆ ಕೆಲವೇ ಜನರಿಗೆ ಈ ಯೋಜನೆಗಳಿಗೆ ಪ್ರವೇಶ ಇದೆ. ಕುಟುಂಬದಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೆ ಒಳಗಾದಾಗ ಉಳಿಸಿದ ಹಣವೆಲ್ಲ ಖಾಲಿ ಆಗತ್ತೆ. ಆಸ್ತಿಗಳನ್ನ ಮಾರುವ ಸ್ಥಿತಿ ಇರುತ್ತೆ. ಚಿನ್ನವನ್ನ ಒತ್ತೆ ಇಡಬೇಕಾಗತ್ತೆ. ಸಾಲ ಮಾಡಿ ಆರೋಗ್ಯ ವೆಚ್ಚವನ್ನ ಭರಿಸೋರಿದ್ದಾರೆ. ಸಾರ್ವಜನಿಕ ಆರೋಗ್ಯ ಸೇವೆಯ ಸ್ಥಿತಿ ಬಹಳ ಕಳಪೆಯಾಗಿದ್ದು ಅದನ್ನೇ ಆಸ್ಪತ್ರೆಗೆ ದಾಖಲಿಸಬೇಕಾದ ಸ್ಥಿತಿ ಇದೆ. ಇನ್ನು ರೋಗಿಗಳಿಗೆ ಹೇಗೆ ಚಿಕಿತ್ಸೆ ಅಂತ ಕಾಮ್ರಾ ವ್ಯಂಗ್ಯವಾಡ್ತಾರೆ. ಜನರು ಸರ್ಕಾರಿ ಆಸ್ಪತ್ರೆಗಳ ಈ ಕರುಣಾಜನಕ ಸ್ಥಿತಿ ಕಂಡು ಖಾಸಗಿ ಆಸ್ಪತ್ರೆಗಳ ಕಡೆಗೆ ಹೋಗ್ತಾರೆ. ಅಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ದರ ಇದೆ. ಜನ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯೋಕೆ 4 ರಿಂದ 6 ಪಟ್ಟು ಹೆಚ್ಚು ಹಣ ಪಾವತಿ ಮಾಡ್ತಿದ್ದಾರೆ. 2017-18 ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಆರೋಗ್ಯ ಸಮೀಕ್ಷೆಯ ಪ್ರಕಾರ ಸುಮಾರು 3 ರೋಗಿಗಳಲ್ಲಿ 2 ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಸರ್ಕಾರ ಪ್ರತಿಯೊಂದು ಸಂದರ್ಭದಲ್ಲೂ ಸಾರ್ವಜನಿಕರಿಗಿಂತ ತನ್ನ ಖಾಸಗಿ ಪಾಲುದಾರರ ಕಡೆಗೆ ಹೆಚ್ಚು ಆದ್ಯತೆ ಕೊಡುವಾಗ ಜನರಿಗೂ ಬೇರೆ ಆಯ್ಕೆ ಇಲ್ಲವಾಗಿದೆ. ಬಡ ಭಾರತೀಯರ ಮಾಸಿಕ ತಲಾ ವೆಚ್ಚ 1250ಕ್ಕಿಂತ ಕಡಿಮೆ. ಅವರಲ್ಲೂ 65% ಜನ ಖಾಸಗಿ ಸೌಲಭ್ಯಗಳನ್ನ ಉತ್ತಮ ಅಂತ ಭಾವಿಸ್ತಾರೆ. ಖಾಸಗಿ ಆಸ್ಪತ್ರೆಗೆ ದಾಖಲಾಗುವ ವೆಚ್ಚ 27,000ದಿಂದ 40,000ವರೆಗೂ ಇರುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಸರಾಸರಿ ವೆಚ್ಚ 4,000ದಿಂದ 5,000 ರೂಪಾಯಿ ಮಾತ್ರ. ಆದ್ರೂ ಜನ ಖಾಸಗಿ ಆಸ್ಪತ್ರೆಗೆ ಹೋಗಿ ಸಿಕ್ಕಾಪಟ್ಟೆ ಹಣವನ್ನ ಪಾವತಿ ಮಾಡ್ತಿದ್ದಾರೆ. ಖಾಸಗಿ ಆಸ್ಪತ್ರೆಯವರು ದರ ಹೆಚ್ಚೋದು ನಿಂತಿಲ್ಲ. ಹೀಗೆ ಖಾಸಗಿಯವರು ಜನರಿಂದ ಮತ್ತು ಸರ್ಕಾರ ಖಾಸಗಿಯವರಿಂದ ಸುಲಿಗೆ ಮಾಡೋಕೆ ಸರ್ಕಾರಿ ಸೌಲಭ್ಯಗಳನ್ನ ಉದ್ದೇಶಪೂರ್ವಕವಾಗಿ ಹಾಳು ಮಾಡಲಾಗತ್ತೆ ಅನ್ನೋ ನೋಮ್ ಚೋಮ್ಸ್ಕಿ ಮಾತನ್ನ ಕಾಮ್ರಾ ನೆನಪಿಸಿದ್ದಾರೆ. ಉತ್ತಮ ಆರೈಕೆಗೆ ಬಹಳಷ್ಟು ಖರ್ಚಾಗತ್ತೆ. ಆ ವೆಚ್ಚ ಹೆಚ್ಚುತ್ತಿರುವ ಸಾಲಕ್ಕೆ ಕಾರಣ ಆಗತ್ತೆ. ಆ ಸಾಲ ತೀರ್ಸೋಕೆ ಮಕ್ಕಳನ್ನ ಶಾಲೆ ಕಳಿಸೋದನ್ನ ನಿಲ್ಲಿಸಲಾಗತ್ತೆ. ಮಹಿಳೆಯರು ಕೆಲ್ಸಕ್ಕೆ ಹೋಗ್ಬೇಕಾಗತ್ತೆ. ಪುರುಷರು 2 ಪಾಳಿಗಳಲ್ಲಿ ಕೆಲಸ ಮಾಡಬೇಕಾಗತ್ತೆ. ಹೀಗೆ ಜೀವ ಇದ್ರಲ್ವೇ ಜೀವನ ಅನ್ನೋ ಒದ್ದಾಟದಲ್ಲಿ ಆರೋಗ್ಯ ವೆಚ್ಚದ ಬಳಿಕ ಬಡತನ ಮತ್ತಷ್ಟು ಹೆಚ್ಚಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಅಗತ್ಯವಾದ ಆರೈಕೆ ಇರೋದಿಲ್ಲ ಅಥವಾ ಕುಟುಂಬದ ಪೋಷಣೆ ಸಾಧ್ಯವಾಗೋದಿಲ್ಲ. ಒಬ್ಬರು ಚೇತರಿಸಿಕೊಂಡ ತಕ್ಷಣ ಮತ್ತೊಬ್ಬರು ಕಾಯಿಲೆ ಬೀಳ್ತಾರೆ. ಬಡತನ ಮತ್ತು ಅನಾರೋಗ್ಯದ ವಿಷಚಕ್ರ ಮುಂದುವರಿಯತ್ತೆ ಅಂತ ಕಾಮ್ರಾ ಕಟು ವಾಸ್ತವವನ್ನ ವಿವರಿಸಿದ್ದಾರೆ. ಪ್ರತಿ ವರ್ಷ ವೈದ್ಯಕೀಯ ಬಿಲ್ಗಳನ್ನ ಪಾವತಿ ಮಾಡುವ ಹೊರೆಯಿಂದಾಗಿ ಸುಮಾರು 5.5 ಕೋಟಿ ಭಾರತೀಯರು ಬಡತನಕ್ಕೆ ತಳ್ಳಲ್ಪಡ್ತಾರೆ. ಸರ್ಕಾರವೇನೋ ಆರೋಗ್ಯ ವೆಚ್ಚ ಕಡಿಮೆ ಮಾಡಿರೋದಾಗಿ ಹೇಳ್ತಿದೆ. ಭಾರತದ ರಾಷ್ಟ್ರೀಯ ಆರೋಗ್ಯ ಖಾತೆಗಳ ಅಂದಾಜುಗಳು ಖಂಡಿತ ಇಳಿಮುಖವಾಗ್ತಿದೆ. ಒಟ್ಟು ಆರೋಗ್ಯ ವೆಚ್ಚ ಮತ್ತು ಜಿಡಿಪಿಯಲ್ಲಿ ಸರ್ಕಾರದ ನೆರವಿನ ಪಾಲು ಇಳಿಮುಖವಾಗ್ತಿದೆ. ಎನ್ಎಚ್ಎ ಡೇಟಾ ಪ್ರಕಾರ 2013-14ರಲ್ಲಿ 64% ಇದ್ದಿದ್ದು 2017-18ರಲ್ಲಿ 49%ಕ್ಕೆ ಇಳಿದಿದೆ. 2024-25ರಲ್ಲಿ 39.4%ಕ್ಕೆ ಇಳಿದಿದೆ. ಜನರ ಖರೀದಿ ಶಕ್ತಿ ಮತ್ತು ಒಟ್ಟು ಖರ್ಚು ಈಗಾಗಲೇ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಆರ್ಥಿಕ ನಿಬಂಧಗಳು ಮತ್ತು ಒತ್ತಡದಿಂದಾಗಿ ಜನ ಆಸ್ಪತ್ರೆಗೆ ದಾಖಲಾಗುವುದನ್ನ ಬಿಟ್ಬಿಡ್ತಿದ್ದಾರಾ ಅನ್ನೋ ಪ್ರಶ್ನೆನೂ ಇದೆ. ಈ ಸರ್ಕಾರದ 2 ಪ್ರಮುಖ ಪ್ರಮಾದಗಳಾದ ನೋಟು ರದ್ದತಿ ಮತ್ತು ಜಿಎಸ್ಟಿ ಈಗಾಗಲೇ ಸಾಮಾನ್ಯ ಜನರ ಜೀವನವನ್ನ ಹಿಂಡಿ ಹಾಕಿವೆ. ಈ 2 ನಿರ್ಧಾರಗಳು ಸಾಮಾನ್ಯ ಜನರ ಖರೀದಿ ಶಕ್ತಿಯನ್ನ ದುರ್ಬಲಗೊಳಿಸಿವೆ. ಖರೀದಿ ಶಕ್ತಿ ಕಡಿಮೆಯಾದಂತೆ ಆರೋಗ್ಯ ರಕ್ಷಣೆ ಕೂಡ ಹೆಚ್ಚು ದುಬಾರಿಯಾಗಿದೆ. ಜನ ಚಿಕಿತ್ಸೆ ಮತ್ತು ಆರೋಗ್ಯ ರಕ್ಷಣೆಯನ್ನ ನಿರ್ಲಕ್ಷಿಸಿದ್ದಾರೆ ಅನ್ನೋದಕ್ಕೆ ಆಧಾರವಿದೆ. ಹಲವಾರು ದಶಕಗಳಲ್ಲಿ ಮೊದಲ ಬಾರಿಗೆ ಎನ್ಎಸ್ಎಸ್ ಡೇಟಾ ಆಸ್ಪತ್ರೆಗೆ ದಾಖಲಾಗುವ ದರಗಳಲ್ಲಿ ಕುಸಿತ ತೋರಿಸಿದೆ. ಇದು ಕಳವಳಕಾರಿ ವಿಷಯ. ಕಳೆದ 4 ದಶಕಗಳಲ್ಲಿ ಇಂತಹ ಕುಸಿತ ಕಂಡು ಬಂದಿರಲಿಲ್ಲ. ಆದರೆ ಎನ್ಎಸ್ಎಸ್ ಆಸ್ಪತ್ರೆಗೆ ದಾಖಲಾಗುವ ಡೇಟಾವನ್ನ ನಿಖರವಾಗಿ ದಾಖಲಿಸದೇ ಇರುವ ಸಾಧ್ಯತೆಯೂ ಇದೆ.
ಗ್ರಾಹಕ ವೆಚ್ಚ ಸಮೀಕ್ಷೆ 2022-23 ಪ್ರಕಾರ ಒಂದು ಸಾಮಾನ್ಯ ಕುಟುಂಬದ ಮಾಸಿಕ ಬಜೆಟ್ನ ಹೆಚ್ಚಿನ ಭಾಗ ಆರೋಗ್ಯ ರಕ್ಷಣೆಗೆ ಹೋಗ್ತಿದೆ. ಅಂದ್ರೆ ಇದು ಮೊದಲಿಗಿಂತಲೂ ಹೆಚ್ಚಾಗಿದೆ. ಔಷಧಿಗಳ ಖರ್ಚು ಆರೋಗ್ಯ ವೆಚ್ಚಗಳಲ್ಲಿ ಅತಿದೊಡ್ಡ ಪಾಲನ್ನ ಹೊಂದಿವೆ. ಔಷಧಿಗಳಿಗೆ ಮಾಡಲಾಗುವ ವೆಚ್ಚ ಹೆಚ್ಚುತ್ತಲೇ ಇದೆ. 2020-25 ಆರ್ಥಿಕ ಸಮೀಕ್ಷೆ ಪ್ರಕಾರ ಒಟ್ಟು ಆರೋಗ್ಯ ವೆಚ್ಚದಲ್ಲಿ ಸರ್ಕಾರದ ಪಾಲು 2015 ಹಣಕಾಸು ವರ್ಷದಲ್ಲಿ 29%ರಷ್ಟಿದ್ದು 2022ರಲ್ಲಿ 48%ಕ್ಕೆ ಏರಿದೆ. ರಾಜ್ಯಗಳು ಸರಿಸುಮಾರು 58% ಕೊಡುಗೆ ನೀಡುತ್ತೆ. ಸರ್ಕಾರಿ ಆರೋಗ್ಯ ರಕ್ಷಣಾ ವೆಚ್ಚದಲ್ಲಿ ಕೇಂದ್ರದ ಪಾಲು ಸರಿಸುಮಾರು 42%ರಷ್ಟಿದೆ. ಇತರ ದೇಶಗಳಿಗೆ ಹೋಲಿಸಿದ್ರೆ ವಿಶ್ವ ನಾಯಕನಾಗುವ ಕನಸು ಕಾಣೋರು ಇದನ್ನ ಎಲ್ಲಿ ಸಾಧಿಸಿದ್ದಾರೆ ಅಂತ ಕಾಮ್ರಾ ಪ್ರಶ್ನಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯದ ಮೇಲೆ ಕಡಿಮೆ ಸರ್ಕಾರಿ ಖರ್ಚು ಮಾಡುವ ದೇಶಗಳಲ್ಲಿ ನಾವು ಸ್ಥಾನವನ್ನ ಪಡೆದಿದ್ದೇವೆ. ಅಂದ್ರೆ ಸರಾಸರಿ ವ್ಯಕ್ತಿಯ ಆರೋಗ್ಯದ ಮೇಲೆ ಸ್ವತಃ ಖರ್ಚು ಮಾಡೋದು ಅತ್ಯಧಿಕವಾಗಿದ್ದು ಸರ್ಕಾರದ ನೆರವಿನ ಪಾಲು ಅತ್ಯಂತ ಕಡಿಮೆಯಾಗಿದೆ. 55 ಕಡಿಮೆ ಮಧ್ಯಮ ಆದಾಯದ ದೇಶಗಳಲ್ಲಿ ನಾವು ಕೆಳಗಿನಿಂದ 10ನೇ ಸ್ಥಾನದಲ್ಲಿದ್ದೀವಿ, ಅಂದ್ರೆ 46ನೇ ಸ್ಥಾನದಲ್ಲಿದ್ದೀವಿ. ಈ ಸ್ಥಾನವನ್ನ ನಮ್ಮ GDP ಶೇಕಡಾವಾರು ಆಧಾರದ ಮೇಲೆ ನೀಡಲಾಗುತ್ತೆ. 2021ರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ನಮಗೆ ಈ ಸ್ಥಾನ ನೀಡಿದೆ. ಇವತ್ತಿಗೂ ನಮ್ಮ ಸರ್ಕಾರ ಆರೋಗ್ಯದ ಮೇಲೆ GDPಯ ಕೇವಲ 1.9% ಮಾತ್ರ ಖರ್ಚು ಮಾಡ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಆರೋಗ್ಯ ಬಜೆಟ್ನ 1% ಹೆಚ್ಚು ಹಣವನ್ನ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಗೆ ಮಾತ್ರ ಮೀಸಲಿಡಲಾಗಿದೆ. ನಮ್ಮ ಹೆಚ್ಚಿನ ತೆರಿಗೆ ಹಣವನ್ನ ಆಸ್ಪತ್ರೆ ಬಿಲ್ಗಳ ಮರುಪಾವತಿ ಅಥವಾ ವಿಮಾ ಕಂತುಗಳನ್ನು ಪಾವತಿಸಲು ಬಳಸಲಾಗ್ತಿದೆ. ಇವತ್ತು ಉಚಿತ ಆರೋಗ್ಯ ಸೇವೆ ಕಡಿಮೆಯಾಗಿದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಸೇರಿಯನ್ ಮೂಲಕ ಹೆರಿಗೆ ಪ್ರಮಾಣ ಹೆಚ್ಚಿದೆ. ಅಂದ್ರೆ ಶಸ್ತ್ರಚಿಕಿತ್ಸೆ ವೈದ್ಯಕೀಯವಾಗಿ ಅಗತ್ಯವಿಲ್ಲದೆ ಇದ್ರೂ ಶಸ್ತ್ರಚಿಕಿತ್ಸೆಯಂತಹ ವಿಧಾನವನ್ನ ಖಾಸಗಿ ಆಸ್ಪತ್ರೆಗಳು ಬಳಸೋಕೆ ವಿಮಾ ಯೋಜನೆಗಳು ಕಾರಣವಾಗ್ತಿದೆ. ಇತ್ತೀಚಿನ RTI ವರದಿಯ ಪ್ರಕಾರ ಖಾಸಗಿ ಆಸ್ಪತ್ರೆಗಳಿಗೆ ದಾಖಲಾಗುವ ಮೂಲಕ PMJAY ಪ್ರಯೋಜನ ಪಡೆಯೋರಲ್ಲಿ ಕೇವಲ 4% ಮಾತ್ರ ದಲಿತ ಸಮುದಾಯದವರು, ಕೇವಲ 1.6% ಮಾತ್ರ ST ಸಮುದಾಯದವರು. CAG ವರದಿ PMJAYನಲ್ಲಿ ಭ್ರಷ್ಟಾಚಾರ ನಡೆದಿರುವುದನ್ನ ಬಯಲಿಗೆಳೆದಿದೆ. ನಕಲಿ ಫಲಾನುಭವಿಗಳು, ಒಂದೇ ಹೆಸರಿನಲ್ಲಿ ಬಹು ಕಾರ್ಡ್ಗಳು ಇತ್ಯಾದಿ ಹಗರಣಗಳು ಪತ್ತೆಯಾಗಿವೆ. ಕಾರ್ಡ್ ಹೊಂದಿದ್ದರೂ ಆಸ್ಪತ್ರೆಗಳು ಆರೈಕೆ ನೀಡೋಕೆ ನಿರಾಕರಿಸುತ್ತೆ ಅಂತ CAG ಕಂಡುಹಿಡಿದಿದೆ. ಆದರೂ ಜನರನ್ನ ನಿರಂತರವಾಗಿ ಖಾಸಗಿ ಆಸ್ಪತ್ರೆಗಳ ಕಡೆಗೆ ತಳ್ಳಲಾಗ್ತಾನೇ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.